ನಮಸ್ತೆ ವೀಕ್ಷಕರೇ, ಇವತ್ತು ಪೈನಾಪಲ್ ಕ್ಷೀರ ಮಾಡ್ತಾ ಇದ್ದೇನೆ. ಮೊದಲಿಗೆ ಪೈನಾಪಲ್ ತುಂಡುಗಳನ್ನು ತೆಗೆದುಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಪ್ಯೂರಿ ಮಾಡ್ತಾ ಇದ್ದೀನಿ. ಈ ಥರ ನೀವು ಮಾಡಿದರೆ ಪೈನಾಪಲ್ ಕ್ಷೀರ ಏನು ಮಾಡ್ತೀರಾ ಇದರಲ್ಲಿ ಪೈನಾಪಲ್ ಫ್ಲೇವರ್ ಬಹಳ ಚೆನ್ನಾಗಿ ಸಿಗ್ತದೆ. ದಪ್ಪತಳದ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಬಾಂಬೆ ರವೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ನಾನು ತುಪ್ಪದಲ್ಲೇ ಕ್ಷೀರವನ್ನು ಮಾಡ್ತಾ ಇದ್ದೇನೆ. ಹಾಲು ಉಪಯೋಗಿಸಿಕೊಂಡು ಕ್ಷೀರವನ್ನು ಮಾಡಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡುವಾಗಲೇ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಜೊತೆಗೇ ಫ್ರೈ ಆಗ್ತದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರವೆ ಫ್ರೈ ಆಗಿದೆ, ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ಪೈನಾಪಲ್ ಪ್ಯೂರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಪೈನಾಪಲ್ ಪ್ಯೂರಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಕೊಳ್ಬಹುದು. ಸ್ವಲ್ಪ ಫ್ರೈ ಆಗಲಿ. ನಾನು ಸ್ಟಾರ್ಟಿಂಗಲ್ಲಿ 3 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೆ. ಈಗ ಉಳಿದ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದಲ್ಲಿ ಜಾಸ್ತಿ ತುಪ್ಪವನ್ನು ಹಾಕ್ಕೊಳ್ಬಹುದು. ಈಗ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆಯು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬಹುದು. ನಾನು 3/4 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ರವೆಗೆ 1.5 ಕಪ್ ನೀರು. ಮಿಕ್ಸಿಯಲ್ಲಿ ಪೈನಾಪಲ್ ತುಂಡುಗಳನ್ನು ಗ್ರೈಂಡ್ ಮಾಡಿ ಇಟ್ಟ ಮಿಕ್ಸಿನೇ, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಬೇಕಿದ್ದರೆ ಸಕ್ಕರೆಯನ್ನು ನೀರು ಹಾಕಿ ಕುದಿಸಿ ಹಾಕ್ಕೊಳ್ಬಹುದು. ನೀವು ಹೊಸದಾಗಿ ಮಾಡ್ತಾ ಇದ್ದರೆ ಈ ಥರನೇ ಮಾಡಿಕೊಳ್ಳಿ. ಸಕ್ಕರೆ ಹಾಕಿ ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ನೀರನ್ನು ಹಾಕಿ ಹೀಗೆ ಕುದಿಸ್ಕೊಳ್ಳಿ. ಆಗ ರಟ್ಟುವುದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಯ್ತಾ ಬರ್ತಾ ಇದೆ. ನೀವು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕಂಪ್ಲೀಟಾಗಿ ಬೆಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಕೊಳ್ಬಹುದು. ನಿಮಗೆ ಬೇಕಿದ್ದಲ್ಲಿ ಕೇಸರಿಯನ್ನು ಸೇರಿಸ್ಕೊಳ್ಬಹುದು. ನಾನು ಇವತ್ತು ಪೈನಾಪಲ್ ಫ್ಲೇವರ್ ಚೆನ್ನಾಗಿ ಇರಲಿ ಅಂತ ಬೇರೆ ಯಾವುದೇ ಫ್ಲೇವರ್ಗೆ ಹಾಕ್ತಾ ಇಲ್ಲ. ಪೈನಾಪಲ್ ಸಪೋಸ್ ಹುಳಿ ಇದ್ದರೆ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.